ಮಲೆಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ಆತಂಕ ಜಾಸ್ತಿ ಆಗ್ತಾ ಇದೆ. ಪೋಷಕರ ಕಣ್ಣೆದುರಲ್ಲೇ ಮಾದಪ್ಪನ ದರ್ಶನಕ್ಕೆ ಬಂದಂತಹ ಬಾಲಕನನ್ನ ಚಿರತೆ ಹೊತ್ತೊಯ್ದು ಕೊಂದಿದೆ. ಹೌದು, ಮಲೆಮಹದೇಶ್ವರ ಬೆಟ್ಟದಲ್ಲಾದಂತಹ ಘಟನೆ ಇದು. ನರಭಕ್ಷಕ ಚಿರತೆಯ ಹಾವಳಿ ಮಿತಿ ಮೀರ್ತಾ ಇದೆ. ಮಾದಪ್ಪನ ಬೆಟ್ಟದಲ್ಲಿ 6 ವರ್ಷದ ಬಾಲಕನ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಅಮ್ಮನ ಎದುರೇ ಬಾಲಕನನ್ನ ಎಳೆದೊಯ್ದು ಚಿರತೆ ಕೊಂದು ಹಾಕಿದೆ. ನಾಗಮಲೆಗೆ ಹೋಗುವಂತಹ ಮಾರ್ಗ ಮಧ್ಯೆ ಈ ಚಿರತೆ ಅಟ್ಯಾಕ್ ಮಾಡಿತ್ತು. ಬೆಂಗಳೂರಿನ ಕಮಲಾನಗರದ ನಿವಾಸಿ ಹರ್ಷಿತ್ 6 ವರ್ಷದ ಬಾಲಕ ಮೃತ ದುರ್ದೈವಿ ಅನ್ನೋದು ಗುರುತಿಸಲಾಗಿದೆ. ಸುಮ್ಮನಹಳ್ಳಿ ವಿದ್ಯುತ್ ಚಿತಾಗಾರದಲ್ಲಿ ಹರ್ಷಿತ್ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ ಹರ್ಷಿತ್ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ರೂಲ್ಸ್ ಏನು ಗೊತ್ತಿಲ್ಲ ನಮಗೆ. ಇವ್ರು ಹೋಗಿರೋದು ಫಸ್ಟ್ ಟೈಮು. ನಾನು 20 ವರ್ಷ ಹಿಂದೆ ಹೋಗಿರೋದು. ನಾನು ಹೋಗ್ದಿರೋ ಜಾಗದಲ್ಲಿ ನನ್ನ ಮಕ್ಕಳು ಹತ್ರ ನಮ್ಗೆ ಖುಷಿ ಅಲ್ವಾ. ನಾವು ಇಲ್ಲಿ ಕೂಲಿ ಕೆಲಸ ಮಾಡೋರು, ನಮ್ದೇನೋ ಒಂದು ಕೆಲಸ ಇರುತ್ತೆ, ನಾವು ಹೋಗೋಕ್ಕಾಗಲ್ಲ. ನನ್ನ ಮಕ್ಳನ್ನ ಕಳಿಸಿದ್ದೀವಿ, ನಾವು ನೋಡಿದಿರೋದು ನನ್ನ ಮಕ್ಳನ್ನ ನೋಡಲಿ ಅಂತ ಒಂದು ಆಸೆ ಇದ್ದೇ ಇರ್ತದೆ. ಆ ಮೇರೆಗೆ ನಾವು ಕಳಿಸಿರ್ತೀವಿ. ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿದರೆ ಯಾರು ಮೀರು ಹೋಗಲ್ಲ. ಮತ್ತೀಗ ರೂಲ್ಸ್ ಆ್ಯಂಡ್ ಟಿಕೆಟ್ ಕೊಡಬಾರ್ದಾಗಿತ್ತು. ಟಿಕೆಟ್ ಕೊಟ್ಟಿದ್ರೆ ಹೋಗ್ತಿರ್ಲಿಲ್ಲ ಅವರು. ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು ಅಂದ್ಬಿಟ್ಟಿದ್ದೀರಿ. ತಿಪ್ಪರ್ಲಾಗ ಹಾಕೋರು ಅವ್ರ ಕಡೆಗೆ ಹೋಗ್ತಿರ್ಲಿಲ್ಲ, ಬಂದ್ಬಿಡ್ತಿದ್ರು. ಅವರು ಭಯ ಇರೋ ಅಂಥವ್ರೆ. ಯಾಕೆಂದರೆ ನಾವು ಒಂದ್ಸರಿ ಫೋನಲ್ಲಿ ಹೇಳಿದ್ದೀನಿ, ಚಿರತೆ ಕಾಟ ಹುಷಾರು 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 ಅಂತ. ಅವರು ಆಯಿತು 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 ಅಂತ ಹೇಳೋರೆ. ಬಟ್ ಈ ಥರ ಅಜಾಗೃತೆಯಿಂದ ಟಿಕೆಟ್ ಕೊಟ್ಟನಲ್ಲ, ಅವನಿಗೆ ಮಾತ್ರ ಬಂದೋಬಸ್ತು ಇರಲ್ಲ. ಒಬ್ಬರು ಇರಲ್ಲ. ಒಬ್ಬರು ಇಲ್ದಿರೋದಕ್ಕೆ ಪ್ರಾಬ್ಲಮ್ ಆಗಿರೋದು. 3-4 ಇದು ಆಗಿದೆ. ಇದಕ್ಕೂ ಲಾಸ್ಟ್ ಟೈಮಲ್ಲಿ ನನ್ನ ವಯಸ್ಸಿನವ್ರನ್ನ 38, ನನ್ನ ವಯಸ್ಸು 36 ವಯಸ್ಸು ಹುಡುಗನ್ನ ಅರ್ಧ ಬಿಟ್ಟಿದೆ. ಅವನ್ನ 10 ಕಿಲೋಮೀಟರ್ ಹೇಳ್ಕೊಂಡೋಗಿದೆ. ನನ್ನ ಮಗನ್ನ 1 ಕಿಲೋಮೀಟ್ರು ಕೆಳಗಡೆ ಪಾತಾಳದಲ್ಲಿ ಕರ್ಕೊಂಡೋಗಿ ಯಾವುದೋ ಬಂಡೆ ಸಂದಿಲಿ ಬಿಟ್ಟಿದೆ. ಆ ಕ್ರೂರ ಮನಸ್ಸು ಅದಕ್ಕೆ ಹೆಂಗೆ ಬಂತ ಗೊತ್ತಿಲ್ಲ. ಕ್ರೂರ ಪ್ರಾಣಿನೇ ಅದು. ನಾವು ನೋಡಿದ್ವಲ್ಲ, ನಾವು ನಮ್ಮ ಜೀವನದಲ್ಲಿ ಆ ಥರ ದೃಶ್ಯ ಯಾರೂ ನೋಡಬಾರ್ದು. ಯಾವ ಮಕ್ಕಳಿಗೆ, ಯಾವ ತಾಯಿಗೆ ಮಕ್ಕಳು ಯಾರನ್ನೂ ಆ ಥರ ನೋಡಬಾರ್ದು. ನಿಜವಾಗ್ಲೂ ಅಷ್ಟು ಕ್ರೂರವಾಗಿ ಕುತ್ತಿಗೆಗೆ 3 ಸರಿ ಹಿಡಿದು ಹಿಂಡುಬಿಟ್ಟಿದೆ. ನಾನು ಹೇಳೋದೇ ಸ್ವಲ್ಪ ತಿಳ್ಕೋಬೇಕು ನೀವು. ನಮ್ಮ ಕೈಲಿ ಹೇಳ್ಕೊಳಕ್ಕಾಗ್ತಲ್ಲ, ಆ ಥರ ಗಟ್ಟಿಯಾಗಿ ಹಿಂಡುಬಿಟ್ಟಿದೆ. ಆ ಹಿಂಡಿರೋದು ನೋಡಿದ್ರೆ ಸಾಕು, ನಮ್ಮ ಕರಳು ಕಿತ್ತು ಬರ್ತದೆ. 1 ನಿಮಿಷ ಅಲ್ಲಿ ಮಗು ಉಸಿರಾಡೋಕ್ಕೂ ಗ್ಯಾಪ್ ಕೊಟ್ಟಿಲ್ಲ. ಆ ಥರ ಒಂದೇ ಸರಿ ಹಾರ್ಬಿಟ್ಟಿದೆ. ಮಾದಪ್ಪನ ದರ್ಶನಕ್ಕೆ ಹೋದಂತಹ ಬಾಲಕ ಇತ್ತ 6 ವರ್ಷ. ಇನ್ನೇನು ಎಲ್ಲ ಅಂದ್ಕೊಂಡಂತಾಗಿದ್ರೆ ದೇವರ ದರ್ಶನವನ್ನು ಮಾಡಿ ಸುಸೂತ್ರವಾಗಿ ವಾಪಸ್ ಬರಬೇಕಿತ್ತು. ಅಷ್ಟರಲ್ಲಿಯೇ ಈ ಭಕ್ಷಕ ಚಿರತೆ ಅಟ್ಟಹಾಸವನ್ನು ಮೆರೆದಿದೆ.